ನಮಸ್ಕಾರ, ಎಲ್ಲರಿಗೂ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೈನ್ಮಾಸ್ಟರ್ ಅಪ್ಲಿಕೇಶನನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ನಾನು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ಕೈನ್ಮಾಸ್ಟರ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ಟೋರ್ ಓಪನ್ ಆಗಿದೆ. ಈಗ ಕೈನ್ಮಾಸ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಕೋಬೇಕು. ಕೈನ್ಮಾಸ್ಟರ್ ಆ್ಯಪ್ ವಿಡಿಯೋ ಎಡಿಟಿಂಗ್ 2021 ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಕೈನ್ಮಾಸ್ಟರ್ ವಿಡಿಯೋ ಎಡಿಟ್ ಆ್ಯಪ್ ಬರ್ತಾ ಇದೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇದು ನನ್ನ ರಿಕ್ವೆಸ್ಟೆಡ್ ವಿಡಿಯೋ ಆ್ಯಪ್ ಡೌನ್ಲೋಡ್ ಆಗ್ತಾ ಇದೆ. ಫ್ರೆಂಡ್ಸು ಕೈನ್ಮಾಸ್ಟರ್ ಯೂಸ್ ಮಾಡೋದನ್ನು ಹೇಳ್ಕೊಡಿ ಮೇಡಮ್ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಪನ್ ಮಾಡ್ಕೊಳ್ಳೋಣ. ಈ ರೀತಿ ನಮಗೆ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಈಗ ಇಲ್ಲಿ ಓಕೆ ಕೊಡೋಣ. ಇಲ್ಲಿ ಅಲೋ ಕೊಡಿ. ನೋಡಿ, ಆ್ಯಪು ಹೀಗೆ ಓಪನ್ ಆಗ್ತಾ ಇದೆ. ಈಗ ನಾವು ಈ ಕಡೆ ಮೂವ್ ಮಾಡೋಣ. ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ಅಂತ ಇದೆಯಲ್ವಾ, ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈಗ ಇಂಟರ್ಫೇಸ್ ಬರ್ತಾ ಇದೆ. ನಾವಿಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಈಗ ನಿಮಗೆ ಒಂದು ಆ್ಯಪ್ ಓಪನ್ ಆಗ್ತಾ ಇದೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇದನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ವಿಡಿಯೋ ಅಥವಾ ಫೋಟೋಸ್ನ ನಾವು ಯಾವ ರೀತಿ ಎಡಿಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಇಲ್ಲಿ ಈಗ ನೋಡ್ಬೋದು. ಇಲ್ಲಿಂದ ವಿಡಿಯೋ ನಾವು ಎಡಿಟ್ ಮಾಡ್ಕೋಬಹುದು. ಇಮೇಜ್ ಅಸೆಟ್ಸು, ವಿಡಿಯೋ ಅಸೆಟ್ಸು, ಫೇವ್ರೇಟು ಅಂತರದಲ್ಲಿ ಕ್ಯಾಮ್ರಾದಲ್ಲಿರುವಂತಹ ಫೋಟೋಸ್ ಇಲ್ಲಿ ಬರುತ್ತೆ. ವಾಟ್ಸಪ್ ಇಮೇಜಸ್ ಇಲ್ಲಿ ಬರುತ್ತೆ. ಇದೇ ರೀತಿ ನಿಮ್ಮ ಫೋನಲ್ಲಿ ಇರುವಂತಹ ಫೀಚರ್ಸ್ ಇಲ್ಲಿ ತೋರಿಸುತ್ತೆ. ಇದು ಕೈನ್ಮಾಸ್ಟರಲ್ಲೇ ಇರುವಂತಹ ಕೆಲವೊಂದು ಇಮೇಜಸ್ ಇರುತ್ತೆ. ಅದನ್ನು ನಾವು ಬೇಕಾದರೆ ಯೂಸ್ ಮಾಡ್ಕೋಬಹುದು. ನಮಗಿದು ಯಾವುದು ಬೇಡ ಅಂತ ಹೇಳಿದ್ರೆ ಬ್ಯಾಕ್ ಹೋಗ್ಬಿಟ್ಟು ನಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಅಥವಾ ನಮ್ಮ ಕ್ಯಾಮ್ರಾದಲ್ಲಿ ಏನಿರುತ್ತೋ ಆ ಫೋಟೋಸ್ಗಳನ್ನ ನಾವು ಇಲ್ಲಿಂದ ತಗೋಬೋದು. ಈಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ಲಿಕ್ಕೋಸ್ಕರ ವಾಟ್ಸಪ್ಪಲ್ಲಿ ಇರುವಂಥ ಕೆಲವೊಂದಿಷ್ಟು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಫೋಟೋಸ್ಗಳನ್ನ ಬೇಕೋ ಅಷ್ಟು ಫೋಟೋಸ್ಗಳನ್ನ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೋದು. ಓಕೆ, ಇಷ್ಟು ಸಾಕು. ನಾನು ಮತ್ತೆ ಇಲ್ಲಿ ಬ್ಯಾಕ್ ಹೋಗ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ನಾವು ಈ ರೀತಿ ಫೋಟೋಸ್ಗಳು ಇಲ್ಲಿ ಬಂದು ಜಾಯಿನ್ ಆಗಿದೆ. ನಮಗೆ ಎಷ್ಟು ಫೋಟೋಸ್ ಬೇಕೋ ಅಷ್ಟು ಫೋಟೋಸ್ನ ನಾವು ಇಲ್ಲಿ ಜಾಯಿನ್ ಮಾಡ್ಕೋಬಹುದು. ಈಗ ನಾನು ಇಲ್ಲೊಂದು ರೌಂಡ್ ಸರ್ಕಲ್ ಕಾಣಿಸ್ತಾ ಇದೆಯಲ್ಲ, ಇದು ಮೀಡಿಯಾ, ಇದು ಲೇಯರ್ ಅಂತ ಹೇಳ್ಬಿಟ್ಟು ಮೀಡಿಯಾಕ್ಕೆ ಹೋದರೆ ನಾವು ನೆಕ್ಸ್ಟ್ ಬೇರೆ ಫೋಟೋಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಈ ಫೋಟೋ ಡಬಲ್ ಬಂದಿದೆ. ಇದು ನನಗೆ ಬೇಡ ಅಂತ ಹೇಳಿದ್ರೆ ನಾವು ಇಲ್ಲಿ ಹೋಗ್ಬಿಟ್ಟು ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಬರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ನೋಡಿ, ಈಗ ಈ ರೀತಿ ನಮಗೆ ಸಿಗುತ್ತೆ. ಇದಕ್ಕೆ ಈಗ ನಾನು ಆಡಿಯೋ ಸೆಟ್ ಮಾಡಬೇಕು. ಅಲ್ಲಿ ಆಡಿಯೋ ಅಂತ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರಲ್ಲಿ ರೆಕಾರ್ಡೆಡ್ ಅಂತ ಇದೆ. ಕೈನ್ಮಾಸ್ಟರಲ್ಲಿ ನಾವೇನೋ ರೆಕಾರ್ಡ್ ಮಾಡ್ಕೋಬೋದು. ಸಾಂಗ್ಸ್ ಬೇಕಾದರೆ ಸಾಂಗ್ಸನ್ನು ಮೇಲೆ ಕ್ಲಿಕ್ ಮಾಡ್ಕೋಬೋದು. ಆಲ್ಬಮ್ ಸಾಂಗ್ಸ್ ಬೇಕಾದರೆ ಆಲ್ಬಮ್ ಸಾಂಗ್ಸನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಯಾವ ಸಾಂಗ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿ
ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಾಂಗು ಜಾಯಿನ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಸಾಂಗ್ ಬಂದು ಜಾಯಿನ್ ಆಗಿದೆ. ಈಗ ಇಲ್ಲಿ ಕ್ಲೋಸ್ ಕೊಡೋಣ. ನೋಡಿ ಈಗ ಇದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಇದು ಪ್ಲೇ ಬಟನ್ನು, ಅದು ಪ್ಲೇ ಆಗುತ್ತೆ. ಈ ರೀತಿ ನಾವು ಫೋಟೋಸ್ಗೆ ಸಾಂಗ್ಸನ್ನು ನಾವು ಜಾಯಿನ್ ಮಾಡ್ಕೋಬೋದು. ನಾವು ನೆಕ್ಸ್ಟ್ ಅಪ್ಲೋಡಿಗೆ ಕೊಡಬೇಕು. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ವಾ ಮೇಲ್ಭಾಗದಲ್ಲಿ, ಅಲ್ಲಿ ನಾವು ಅಪ್ಲೋಡಿಗೆ ಕೊಡಬೇಕು. ನೋಡಿ ಈ ರೀತಿ ಬರುತ್ತೆ. ಈಗ ನೀವು ಸೇವ್ ಆ್ಯಸ್ ವಿಡಿಯೋ ಅಂತ ಕೊಟ್ಟರೆ ಅದು ವಿಡಿಯೋ ಸೇವ್ ಆಗುತ್ತೆ. ಈಗ ಇದನ್ನು ಸ್ಕಿಪ್ ಮಾಡ್ಕೊಳ್ಳೋಣ. ನೋಡಿ ಈಗ ಸೇವ್ ಆಗ್ತಿದೆ ಇದು. ನೋಡಿ ಈ ರೀತಿ ಸೇವ್ ಆಗಿಬಿಟ್ಟು ಇದು ಇಲ್ಲಿ ಬಂದು ಸೇವ್ ಆಗಿದೆ. ಇಲ್ಲಿ ನಾವು ಇದು ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ನಾವು ಮತ್ತೆ ಅದನ್ನು ರೀಪ್ಲೇ ಮಾಡಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಶೇರ್ ಆಪ್ಷನ್ಸು. ಇಲ್ಲಿ ನಾವು ಶೇರ್ ಮಾಡ್ಕೋಬಹುದು. ಇದು ಡಿಲೀಟ್, ನಮಗೆ ಈ ವಿಡಿಯೋ ಬೇಡ ಅಂತ ಹೇಳಿದ್ರೆ ಇದನ್ನು ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಇಷ್ಟೆ. ಇನ್ನು ಇದರಲ್ಲಿ ಲೇಯರು ಮತ್ತು ರೆಕಾರ್ಡೆಡ್ ಆಪ್ಷನ್ಸ್ ಇದೆ. ಅದನ್ನು ನಾನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ವಿಡಿಯೋ ಆಲ್ರೆಡಿ ತುಂಬ ಲೆಂತ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.